ಅಮಿತಾಬ್ ಬಚ್ಚನ್, ಜೂಹಿ ಚಾವ್ಲಾ, ವಿವೇಕ್ ಅಗ್ನಿಹೋತ್ರಿ, ಅಕ್ಷಯ್ ಕುಮಾರ್, ಅನುಪಮ್ ಖೇರ್, ಪ್ರೀತಿ ಜಿಂಟಾ, ಪರೇಶ್ ರಾವಲ್, ದಿವ್ಯಾ ದತ್ತಾ, ಕುನಾಲ್ ಕಪೂರ್ ಇವರೆಲ್ಲ ಎಲ್ಲಿದ್ದಾರೆ? ಇವರೀಗ ಪೆಟ್ರೋಲ್ ಯೂಸ್ ಮಾಡ್ತಾ ಇಲ್ವಾ? ಡೀಸೆಲ್ ಯೂಸ್ ಮಾಡ್ತಾ ಇಲ್ವಾ? ಗ್ಯಾಸ್ ಯೂಸ್ ಮಾಡೋದನ್ನು ಇವರು ಬಂದ್ ಮಾಡಿದಾರಾ? ಡಾಲರನ್ನೇ ಮರೆತು ಬಿಟ್ಟಿದ್ದಾರಾ? 2012-13 ಬಳಿಕ ಇವರೆಲ್ಲ ಇವುಗಳನ್ನು ಯೂಸ್ ಮಾಡುವುದನ್ನು ಕಂಪ್ಲೀಟ್ ನಿಲ್ಲಿಸಿದಾರಾ? ಪ್ರಶ್ನೆ ಕೇಳೋದಕ್ಕೆ ಒಂದು ಕಾರಣ ಇದೆ. ವೀಕ್ಷಕರೇ, ಇದು ಎಡಿಟರ್ಸ್ ಪಿಕ್. 2012-13 ಬಾಲಿವುಡ್ನ ಈ ನಟರೆಲ್ಲ ಎಷ್ಟು ಆ್ಯಕ್ಟಿವ್ ಆಗಿದ್ರು ಅಂದರೆ ಟ್ವೀಟ್ಗಳ ಮೇಲೆ ಟ್ವೀಟ್ ಮಾಡ್ತಾ ಇದ್ರು. ಜನರ ಬಗ್ಗೆ ಭಯಂಕರ ಕಾಳಜಿಯನ್ನು ವ್ಯಕ್ತಪಡಿಸ್ತಾ ಇದ್ರು. ಪೆಟ್ರೋಲ್ ಬೆಲೆ ಏರಿಕೆಯನ್ನು ಇವರು ಸಹಿಸ್ತಾ ಇರಲಿಲ್ಲ. ಡೀಸೆಲ್ಗೆ ಬೆಲೆ ಏರೋದನ್ನು ಇವರು ಸಹಿಸ್ತಾ ಇರಲಿಲ್ಲ. ಗ್ಯಾಸ್ಗೆ ಬೆಲೆ ಏರಿದರಂತೂ ಇವರಿಗೆ ಸಿಟ್ಟು ಬರ್ತಾ ಇತ್ತು. ಬಡವರ ಬದುಕು ಸರ್ವನಾಶವಾಯಿತು ಎಂದು ಹೀರೋಗಿರಿ ತೋರಿಸ್ತಾ ಇದ್ರು. ಡಾಲರ್ ಎದುರು ರೂಪಾಯಿ ಬೆಲೆ ಕುಸಿದಾಗ ತಮಾಷೆ ಮಾಡ್ತಾ ಇದ್ರು. ಜೂಹಿ ಚಾವ್ಲಾ ಅವರ ಟ್ವೀಟ್ ಬಹಳ ಸದ್ದು ಮಾಡಿತ್ತು. ಧನ್ಯವಾದ, ನನ್ನ ಅಂಡರ್ವೇರ್ ಹೆಸರು ಡಾಲರ್ ಎಂದಾಗಿದೆ. ಒಂದು ವೇಳೆ ಅದರ ಹೆಸರು ರೂಪಾಯಿ ಎಂದಾಗಿರ್ತಾ ಇದ್ದರೆ ಮತ್ತೆ ಮತ್ತೆ ಕೆಳಗೆ ಬೀಳ್ತಾ ಇತ್ತು ಎಂದು 2013 ಅವರು ಟ್ವೀಟ್ ಮಾಡಿದರು. ಡಾಲರ್ನ ಎದುರು ರೂಪಾಯಿಯ ಬೆಲೆ ಕುಸಿದಿರುವುದನ್ನು ಅವರು ಹೀಗೆ ಟೀಕಿಸಿದರು. ಆಗ ಒಂದು ಡಾಲರ್ನ ಬೆಲೆ 68 ರೂಪಾಯಿ ಆಗಿತ್ತು. ಆಗಸ್ಟ್ 21, 2013 ಅವರು ಇನ್ನೊಂದು ಟ್ವೀಟ್ ಮಾಡಿದರು. ರೂಪಾಯಿ ತನ್ನನ್ನು ರಕ್ಷಿಸಿಕೊಳ್ಬೇಕಾದ್ರೆ ಒಂದೇ ಒಂದು ಮಾರ್ಗ ಇದೆ. ಡಾಲರ್ಗೆ ರಾಖಿ ಕಟ್ಟಬೇಕು ಮತ್ತು ನನ್ನನ್ನು ರಕ್ಷಿಸು ಎಂದು ಅಂಗಲಾಚಬೇಕು ಎಂದು ವ್ಯಂಗ್ಯವಾಗಿ ಟ್ವೀಟ್ ಮಾಡಿದರು. ಆಗ ಒಂದು ಡಾಲರ್ಗೆ 55-60 ರೂಪಾಯಿಯಷ್ಟೇ ಇತ್ತು. ಈಗ ಒಂದು ಡಾಲರ್ನ ಬೆಲೆ 92 ರೂಪಾಯಿಯನ್ನು ದಾಟಿದೆ. ಆದರೆ ಜೂಹಿ ಚಾವ್ಲಾ ಅವರು ತನ್ನ ಅಂಡರ್ವೇರ್ನ ಹೆಸರನ್ನು ಬದಲಾಯಿಸಿಯೇ ಇಲ್ಲ. ಒಂದು ಡಾಲರ್ಗೆ 60 ರೂಪಾಯಿ ಇದ್ದಾಗ ಸರಣಿ ಟ್ವೀಟ್ ಮಾಡಿ ತಮಾಷೆ ಮಾಡಿದ್ದ ಜೂಹಿ ಚಾವ್ಲಾ ಈಗ ಡಾಲರ್ನ ಹೆಸರನ್ನೇ ಮರೆತಿದ್ದಾರೆ. ಆಗಸ್ಟ್ 31, 2013 ಅಮಿತಾಬ್ ಬಚ್ಚನ್ ಅವರು ಒಂದು ಟ್ವೀಟ್ ಮಾಡಿದರು. ಇಂಗ್ಲಿಷ್ ಡಿಕ್ಷನರಿಗೆ ಹೊಸ ಶಬ್ದವನ್ನು ಸೇರಿಸಲಾಗಿದೆ, ಅದು ರುಪೀಡ್ ಎಂದಾಗಿದೆ ಎಂದು ಅವರು ಟ್ವೀಟ್ ಮಾಡಿದರು. ರುಪೀಡ್ ಅಂದರೆ ಕೆಳಗೆ ಜಾರು ಎಂದು ಅರ್ಥ. ಡಾಲರ್ ಎದುರು ರೂಪಾಯಿಯ ಬೆಲೆ ಕುಸಿತಾ ಇರುವುದನ್ನು ಅವರು ಈ ವ್ಯಂಗ್ಯಾತ್ಮಕ ಪದಗಳ ಮೂಲಕ ಟೀಕಿಸಿದರು. ಆಗ ಒಂದು ಡಾಲರ್ಗೆ 65 ರೂಪಾಯಿ ಬೆಲೆ ಇತ್ತು. 2013 ಅಕ್ಟೋಬರ್ನಲ್ಲಿ ಅಮಿತಾಬ್ ಬಚ್ಚನ್ ಅವರು ಇನ್ನೊಂದು ಟ್ವೀಟ್ ಮಾಡಿದರು. ಆಹಾ, ಎಂಥ ಪೆಟ್ರೋಲ್ ವಾಸನೆ ಎಂದು ಹೇಳಿದರು. ಪೆಟ್ರೋಲಿನ ಬೆಲೆ ಜಾಸ್ತಿಯಾಗಿದೆ ಎಂಬುದು ಅವರ ಟ್ವೀಟ್ನ ಉದ್ದೇಶ ಆಗಿತ್ತು. ಆಗ ಪೆಟ್ರೋಲ್ನ ಬೆಲೆ 75 ರೂಪಾಯಿ ಇತ್ತು. ಅಮಿತಾಬ್ ಬಚ್ಚನ್ ಈಗಲೂ ಇದ್ದಾರೆ, ಅವರ ಎಕ್ಸ್ ಖಾತೆಯೂ ಇದೆ. ಈಗ ಒಂದು ಡಾಲರ್ನ ಬೆಲೆ 92 ರೂಪಾಯಿಯನ್ನು ದಾಟಿದೆ. ಆದರೆ ಡಿಕ್ಷನರಿಗೆ ಅವರು ಹೊಸ ಪದವನ್ನು ಈಗ ಸೇರಿಸ್ತಾನೇ ಇಲ್ಲ. ಪೆಟ್ರೋಲ್ ಬೆಲೆ 1 ಲೀಟರ್ಗೆ 104 ರೂಪಾಯಿಯನ್ನು ದಾಟಿದೆ. ಆದರೆ ಅವರಿಗೆ ಯಾವ ವಾಸನೆಯೂ ಬಡಿತಾ ಇಲ್ಲ. 2012 ಫೆಬ್ರವರಿಯಲ್ಲಿ ಅಕ್ಷಯ್ ಕುಮಾರ್ ಅವರು ಜಬರ್ದಸ್ತ್ ಟ್ವೀಟ್ ಮಾಡಿದರು. ನನ್ನ ಪ್ರಕಾರ ಸೈಕಲನ್ನು ಸ್ವಚ್ಛಗೊಳಿಸಿ ಸವಾರಿ ನಡೆಸುವುದೇ ಒಳ್ಳೆಯದು. ಪೆಟ್ರೋಲ್ ಬೆಲೆಯಲ್ಲಿ ಏರಿಕೆಯಾಗುವುದನ್ನು ನಿರೀಕ್ಷಿಸ್ತಾ ಇದ್ದೇನೆ ಎಂದವರು ಟ್ವೀಟ್ ಮಾಡಿದರು. ಆಗ ಪೆಟ್ರೋಲ್ನ ಬೆಲೆ 70 ರೂಪಾಯಿಯಿಂದ 75 ರೂಪಾಯಿಯ ಒಳಗಡೆ ಇತ್ತು. 2013 ಆಗಸ್ಟ್ನಲ್ಲಿ ನಟಿ ಶಿಲ್ಪಾ ಶೆಟ್ಟಿ ಅವರು ಟ್ವೀಟ್ ಮಾಡಿದರು. ಇದು ಕೂಡ ಬಹಳ ವೈರಲ್ ಆಗಿತ್ತು. ಡಾಲರ್ ಎಸ್ಕಲೇಟರ್ ಮೇಲಿದೆ, ರೂಪಾಯಿ ವೆಂಟಿಲೇಟರ್ ಮೇಲಿದೆ, ದೇಶ ICUನಲ್ಲಿದೆ ಎಂದು ಅವರು ಬರಕೊಂಡಿದ್ರು. ಆಗ ಒಂದು ಡಾಲರ್ಗೆ 65 ರೂಪಾಯಿ ಬೆಲೆ ಇತ್ತು. ಈಗ ಒಂದು ಡಾಲರ್ಗೆ 92 ರೂಪಾಯಿಯನ್ನು ಕೊಡಬೇಕಾಗಿದೆ. ಆದರೆ ಶಿಲ್ಪಾ ಶೆಟ್ಟಿ ಅವರ ಪತ್ತೆಯೇ ಇಲ್ಲ. ಈ ಬಗ್ಗೆ ಅವರು ಟ್ವೀಟ್ ಮಾಡ್ತಾನೂ ಇಲ್ಲ. 2013 ನವೆಂಬರ್ನಲ್ಲಿ ಅನುಪಮ್ ಖೇರ್ ಅವರು ಟ್ವೀಟ್ ಮಾಡಿದರು. ರೂಪಾಯಿ ಅಗ್ಗವಾಗಿದೆ, ಆದರೆ ಬಾಳಿಕೆ ಬರುವಂತಿಲ್ಲ ಎಂದು ಅವರು ಬರೆದರು. ಡಾಲರ್ ಎದುರು ರೂಪಾಯಿಯ ಬೆಲೆ ಕುಸಿದಿರುವುದನ್ನು ಅವರು ಈ ಮೂಲಕ ವ್ಯಂಗ್ಯ ಮಾಡಿದರು. 2013 ಆಗಸ್ಟ್ನಲ್ಲಿ ಅವರು ಮತ್ತೊಂದು ಟ್ವೀಟ್ ಮಾಡಿದರು. ಎಲ್ಲವೂ ಕುಸಿತಾ ಇದೆ, ಹಣದ ಮೌಲ್ಯವೂ ಕುಸಿತಾ ಇದೆ, ಮಾನವೀಯ ಮೌಲ್ಯವೂ ಕುಸಿತಾ ಇದೆ ಎಂದವರು ಟ್ವೀಟ್ ಮಾಡಿದರು. ಆದರೆ ಅದೇ ಅನುಪಮ್ ಖೇರ್ ಈಗ ಮೌನವಾಗಿದ್ದಾರೆ. ಡಾಲರ್ ಎದುರು ಹಣದ ಮೌಲ್ಯ ಕುಸಿತಾ ಇದ್ದರೂ ಅವರಿಗೆ ಕಾಣಿಸ್ತಾನೇ ಇಲ್ಲ. ಮಾನವೀಯತೆಯ ಮೌಲ್ಯ ನೆಲ ಮುಟ್ಟಿದ್ದರೂ ಅವರಿಗೆ ಕಾಣಿಸ್ತಾ ಇಲ್ಲ. 2012 ಕುನಾಲ್ ಕಪೂರ್ ಅವರು ಒಂದು ಟ್ವೀಟ್ ಮಾಡಿದರು. ಪೆಟ್ರೋಲ್ಗೆ 78 ರೂಪಾಯಿ ಆಗಿದೆ, ನೀವು ಕಾರನ್ನು ಮರೆತು ಬಿಡಿ. ಬ್ಯಾಂಕ್ಗಳು ಪೆಟ್ರೋಲ್ಗೂ EMI
ಸ್ಕೀಮ್ ತರಬೇಕು ಎಂದು ಅವರು ತಮಾಷೆ ಮಾಡಿದರು. ಅದೇ ಕುನಾಲ್ ಕಪೂರ್ ಈಗ ಮೌನವಾಗಿದ್ದಾರೆ. ಪೆಟ್ರೋಲ್, ಡೀಸೆಲ್ ಮತ್ತು ಡಾಲರ್ನ ಬಗ್ಗೆ ಯಾವ ಟ್ವೀಟನ್ನು ಅವರು ಮಾಡ್ತಾ ಇಲ್ಲ. ಜಾಗತಿಕ ತೈಲ ಮಾರುಕಟ್ಟೆಯಲ್ಲಿ ಒಂದು ಬ್ಯಾರೆಲ್ ಕಚ್ಚಾ ತೈಲಕ್ಕೆ $147 ಆಗಿದ್ದಾಗ ಈ ದೇಶದಲ್ಲಿ ಪೆಟ್ರೋಲ್ ಮತ್ತು ಡೀಸೆಲ್ನ ಬೆಲೆ $75 ಒಳಗಡೆ ಇತ್ತು. ಆಗ ಮನಮೋಹನ್ ಸಿಂಗ್ ಅವರ ಸರ್ಕಾರ ಇತ್ತು. ಅಡುಗೆ ಅನಿಲವನ್ನು $400 ಒಳಗಡೆ ಅವರು ಮನೆಗೆ ತಲುಪಿಸ್ತಾ ಇದ್ರು. ಜನಸಾಮಾನ್ಯರಿಗೆ ಹೊರೆಯಾಗದಂತೆ ಸಬ್ಸಿಡಿಯನ್ನು ನೀಡ್ತಾ ಇದ್ರು. ಆದರೂ ಅವರನ್ನು ಬಾಲಿವುಡ್ ನಟರೆಲ್ಲ ತಮಾಷೆ ಮಾಡಿದರು, ವ್ಯಂಗ್ಯ ಮಾಡಿದರು. ಆದರೆ ಈಗ ಈ ಯುದ್ಧದ ಸಮಯದಲ್ಲೂ ಕಚ್ಚಾ ತೈಲದ ಬೆಲೆ $100-110 ಮಾತ್ರವೇ ಇದೆ. ಆದರೆ ಪೆಟ್ರೋಲ್ನ ಬೆಲೆ ಶತಕವನ್ನು ದಾಟಿದೆ, ಡೀಸೆಲ್ನ ಬೆಲೆ ಶತಕದ ಸನಿಹದಲ್ಲಿದೆ, ಅಡುಗೆ ಅನಿಲದ ಬೆಲೆ $915 ದಾಟಿದೆ. ಹೋಟೆಲ್ನಲ್ಲಿ ಬಳಸಲಾಗುವ ಅಡುಗೆ ಅನಿಲದ ಬೆಲೆ $2000 ಸನಿಹದಲ್ಲಿದೆ. ಆದರೂ ಇವರಾರು ಟ್ವೀಟ್ ಮಾಡ್ತಾನೇ ಇಲ್ಲ, ಸೈಕಲಲ್ಲಿ ಹೋಗಿ ಎಂದು ಸಲಹೆ ಕೊಡ್ತಾನೂ ಇಲ್ಲ, ಅಂಡರ್ವೇರ್ನ ಹೆಸರು ಡಾಲರ್ ಎಂದು ಬದಲಾಯಿಸ್ತಾನೂ ಇಲ್ಲ, ಡಾಲರ್ಗೆ ರಾಖಿ ಕಟ್ಟಿ ರಕ್ಷಿಸಿ ಎಂದು ಹೇಳ್ತಾನೂ ಇಲ್ಲ. ಹಿಪಾಕ್ರಸಿಗೂ ಒಂದು ಮಿತಿ ಇರಬೇಕು ಎಂದು ಈ ಹಿಂದೆ ಪ್ರಧಾನಿ ನರೇಂದ್ರ ಮೋದಿಯವರು ಹೇಳಿದರು. ಬಹುಶಃ ಇವರ ಬೂಟಾಟಿಕೆಯನ್ನು ನೋಡಿಯೇ ಅವರು ಹೇಳಿರಬೇಕು. ಸ್ನೇಹಿತರೆ, ನಿಮ್ಮ ಅದ್ಭುತ ಬೆಂಬಲದಿಂದ ಸನ್ಮಾರ್ಗ ನ್ಯೂಸ್ ಚಾನೆಲ್ ಈಗ 2 ಲಕ್ಷ ಸಬ್ಸ್ಕ್ರೈಬರ್ಗಳನ್ನು ದಾಟಿದೆ. ಇದು ನಮ್ಮ ಯಶಸ್ಸಲ್ಲ, ಇದು ನಿಮ್ಮ ಯಶಸ್ಸು. ನಮ್ಮ ಮುಂದಿನ ಗುರಿ 4 ಲಕ್ಷ. ಇದು ಕಷ್ಟವಲ್ಲ. ನೀವು ಮಾಡಬೇಕಾದದ್ದು ಸಿಂಪಲ್. ನೀವು ಸನ್ಮಾರ್ಗ ನ್ಯೂಸ್ ಚಾನೆಲ್ ವಿಡಿಯೋವನ್ನ ನಿಮ್ಮ ಸ್ನೇಹಿತರಿಗೆ, ಕುಟುಂಬದವರೊಂದಿಗೆ ಹಂಚಿಕೊಳ್ಳಿ ಮತ್ತು ಅವರಲ್ಲೂ ಸಬ್ಸ್ಕ್ರೈಬ್ ಮಾಡಲು ಹೇಳಿ. ನೀವು ಶಕ್ತಿಯನ್ನು ಕೊಡಿ, ನಾವು ನಿಖರ ಸುದ್ದಿ ಕೊಡ್ತೇವೆ. ಧನ್ಯವಾದಗಳು.